ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡೋದು ತುಂಬ ದುಃಖಕರ ಆದರೆ ಮಹತ್ವದ ವಿಷಯದ ಬಗ್ಗೆ. ಭಾರತದ ಗಾಜಿಯಾಬಾದ್ ಮೂಲದ ಯುವ ವಿದ್ಯಾರ್ಥಿ ಕಾರ್ತಿಕ್ ವಾಸುದೇವ್ ಅವರ ಹತ್ಯೆ ಪ್ರಕರಣದಲ್ಲಿ ಕೆನಡಾ ಕೋರ್ಟ್ ಕೊನೆಗೂ ತೀರ್ಪು ನೀಡಿದೆ. 4 ವರ್ಷಗಳ ನಂತರ ಈ ಪ್ರಕರಣದಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಈ ಘಟನೆ ಏನು, ಹೇಗೆ ನಡೆಯಿತು ಮತ್ತು ನ್ಯಾಯ ಹೇಗೆ ಸಿಕ್ಕಿತು ಎಲ್ಲ ವಿವರವನ್ನು ನಾವು ಈಗ ತಿಳಿಯೋಣ. ಕಾರ್ತಿಕ್ ವಾಸುದೇವ್ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ನಿವಾಸಿ. ಅವರು ಕೇವಲ 21 ವರ್ಷದ ಯುವಕ. ಅವರ ಕನಸು ಏನು ಅಂದರೆ ವಿದೇಶದಲ್ಲಿ ಓದಿ ಉತ್ತಮ ಜೀವನವನ್ನು ಕಟ್ಟಿಕೊಳ್ಳೋದು. ಈ ಕನಸನ್ನು ಸಾಕಾರಗೊಳಿಸಲು ಅವರು 2022ರಲ್ಲಿ ಕೆನಡಾದ ಟೊರೊಂಟೊಗೆ ಹೋಗಿದ್ದರು. ಅವರು ಅಲ್ಲಿನ ಸೈನಿಕ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ಓದುತ್ತಿದ್ದರು. ಅದೇ ಸಮಯದಲ್ಲಿ ತಮ್ಮ ಖರ್ಚಿಗೆ ಸಹಾಯವಾಗಲು ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡುತ್ತಿದ್ದರು. 2022 ಏಪ್ರಿಲ್ 7ರಂದು ಕಾರ್ತಿಕ್ ಅವರು ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದಾಗ ಟೊರೊಂಟೊ ನಗರದ ಸಬ್ವೇ ಸ್ಟೇಷನ್ ಬಳಿ ಈ ಘಟನೆ ನಡೆದಿದೆ. ಒಬ್ಬ ವ್ಯಕ್ತಿ ಅವರ ಮೇಲೆ ಗುಂಡಿನ ದಾಳಿ ನಡೆಸಿದನು. ಅವರು ಯಾವುದೇ ತಪ್ಪು ಮಾಡಲಿಲ್ಲ, ಯಾರ ಜೊತೆಗೂ ಜಗಳವೂ ಇರಲಿಲ್ಲ. ಇದು ಸಂಪೂರ್ಣವಾಗಿ ರ್ಯಾಂಡಮ್ ಅಟ್ಯಾಕ್, ಅಂದರೆ ಕಾರಣವಿಲ್ಲದ ದಾಳಿ ಎಂದು ಪೊಲೀಸರು ಹೇಳಿದ್ದಾರೆ. ಗುಂಡಿನ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡು ಕಾರ್ತಿಕ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು, ಆದರೆ ಅವರು ಬದುಕುಳಿಯಲಿಲ್ಲ. ಈ ಘಟನೆ ಭಾರತ ಮತ್ತು ಕೆನಡಾ ಎರಡೂ ದೇಶಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದವನು ರಿಚರ್ಡ್ ಎಡ್ವಿನ್ ಎಂಬ 39 ವರ್ಷದ ವ್ಯಕ್ತಿ. ಅವನನ್ನು ಪೊಲೀಸರು ಕೆಲವೇ ದಿನಗಳಲ್ಲಿ ಬಂಧಿಸಿದರು. ಆಶ್ಚರ್ಯಕರ ವಿಷಯ ಏನೆಂದರೆ ಕಾರ್ತಿಕ್ ಅವರನ್ನು ಕೊಂದ ಬಳಿಕ ಅದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಕೊಂದಿದ್ದಾನೆ. ಇದರಿಂದ ಇದು ಸಾಮಾನ್ಯ ಪ್ರಕರಣವಲ್ಲ, ಇದು ಭಯಾನಕ ಅಪರಾಧ ಎಂಬುದು ಸ್ಪಷ್ಟವಾಯಿತು. ಕೋರ್ಟಿನಲ್ಲಿ ಆರೋಪಿ ತನ್ನನ್ನು ತಾನು ತಪ್ಪಿತಸ್ಥ ಅಲ್ಲ ಎಂದು ಹೇಳಲು ಪ್ರಯತ್ನಿಸಿದನು. ಅವನು ಹೇಳಿದ್ದು ಏನೆಂದರೆ ತಾನು ಮಾನಸಿಕ ಅಸ್ವಸ್ಥತೆ ಹೊಂದಿದ್ದರಿಂದ ತಪ್ಪು ಸರಿ ಅರಿವಿಲ್ಲದೆ ಈ ಕೃತ್ಯವನ್ನು ಮಾಡಿದ್ದೇನೆ ಎಂದು ಹೇಳಿದನು. ಆದರೆ ಕೋರ್ಟ್ ಈ ವಾದವನ್ನು ತಳ್ಳಿಹಾಕಿತು. ನ್ಯಾಯಾಲಯ ಹೇಳಿದ್ದು ಅವನಿಗೆ ಮಾನಸಿಕ ಸಮಸ್ಯೆ ಇದ್ದರೂ ಅವನ ಕ್ರಿಯೆ ಸಂಪೂರ್ಣವಾಗಿ ಅಪರಾಧವೇ ಆಗಿದೆ ಎಂದು. ಕೊನೆಗೂ ಕೆನಡಾದ ಟೊರೊಂಟೊ ಕೋರ್ಟಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಕೆನಡಾ ಕಾನೂನು ಪ್ರಕಾರ ಮೊದಲ ದರ್ಜೆ ಹತ್ಯೆಗೆ ಸಾಮಾನ್ಯವಾಗಿ ಕನಿಷ್ಠ 25 ವರ್ಷ ಪರೋಲ್ ಸಿಗೋದಿಲ್ಲ. ಅಂದರೆ ಅವನು ಕನಿಷ್ಠ 25 ವರ್ಷ ಜೈಲಿನಿಂದ ಹೊರಬರಲು ಸಾಧ್ಯವಿಲ್ಲ. ಕಾರ್ತಿಕ್ ಅವರ ತಂದೆ ತಾಯಿ 4 ವರ್ಷಗಳ ಕಾಲ ಈ ಪ್ರಕರಣಕ್ಕಾಗಿ ಹೋರಾಡಿದರು. ಅವರು ಕೆನಡಾಕ್ಕೆ ಹೋಗಿ ಕೋರ್ಟ್ ವಿಚಾರಣೆಯಲ್ಲಿ ಭಾಗವಹಿಸಿದರು. ಕೊನೆಗೂ ಅವರು ಹೇಳಿದ್ದು, ನಾವು ನ್ಯಾಯ ಪಡೆದಿದ್ದೇವೆ. ಈ ಮಾತು ಕೇಳಿದಾಗ ಒಂದು ಕುಟುಂಬದ ನೋವು ಎಷ್ಟಿದೆ ಎಂಬುದು ನಮಗೆ ಅರ್ಥವಾಗುತ್ತದೆ. ಈ ಘಟನೆ ನಮಗೆ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಕೇಳಿಸುತ್ತದೆ. ವಿದೇಶದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಸುರಕ್ಷತೆ ಎಷ್ಟು ಮುಖ್ಯ? ಭಾರತೀಯ ವಿದ್ಯಾರ್ಥಿಗಳಿಗೆ ಸರ್ಕಾರ ಮತ್ತು ಸಂಸ್ಥೆಗಳು ಇನ್ನಷ್ಟು ಬೆಂಬಲ ಕೊಡಬೇಕು. ಕಾರ್ತಿಕ್ ಅವರ ಕನಸುಗಳು ಮಧ್ಯದಲ್ಲಿ ನಿಂತರೂ ಅವರ ನ್ಯಾಯಕ್ಕಾಗಿ ನಡೆದ ಹೋರಾಟ ಒಂದು ಸಂದೇಶ ಕೊಡುತ್ತದೆ. ನ್ಯಾಯ ತಡವಾಗಬಹುದು, ಆದರೆ ಕೊನೆಗೆ ಸಿಕ್ಕೇ ಸಿಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.